ಶುಭ ಸಂಜೆ. ಇಲ್ಲಿ ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ವೇದಿಕೆಯ ಮುಂದಿರುವಂತಹ ಎಲ್ಲ ಗಣ್ಯರೇ, ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರೇ, ಇಲ್ಲಿ ನೆರೆದಿರುವಂತಹ ಊರಿನ ಹಾಗೂ ಪರವೂರ ಭಕ್ತ ಬಾಂಧವರೇ, ಇಂಥ ವೇದಿಕೆಯಲ್ಲಿ ಮಾತಾಡುವಷ್ಟು ದೊಡ್ಡವಳು ನಾನಲ್ಲ. ಆದರೆ ಕೆ ಪೂಂಜಾರವರ ಸರಳತೆ, ಸಜ್ಜನತೆ, ಧರ್ಮದ ಮೇಲಿರುವ ಪ್ರೀತಿಯನ್ನು ಕಂಡು ಅವರು ಪ್ರೀತಿಯಿಂದ ನನ್ನನ್ನು ಕರೆದಾಗ ಇಲ್ಲ ಎನ್ನಲಾಗಲಿಲ್ಲ. ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಆಯೋಜಿಸಿರುವ 43ನೇ ಫರಂಗಿಪೇಟೆ ಗಣೇಶೋತ್ಸವದಲ್ಲಿ ಅತಿಥಿಯಾಗಿ ಭಾಗವಹಿಸಿರುವುದು ನನ್ನ ಜೀವನದ ಅತ್ಯಂತ ಪವಿತ್ರ ಕ್ಷಣ. ಇಂಥ ಪವಿತ್ರ ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ದೊರೆತಿರುವುದು ನನಗೆ ಸಂದ ಗೌರವ. ನಾನು ಹೆಚ್ಚೇನು ಮಾತಾಡೋದಿಲ್ಲ, ಬರೀ 2 ನಿಮಿಷ. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಶತ್ರು ಬುದ್ಧಿ ವಿನಾಶಾಯ ಶ್ರೀ ಗಣೇಶಾಯ ನಮಃ. ಗಣೇಶನ ಸ್ಮರಣೆಯಾದರೆ ನಮ್ಮ ಜೀವನದಲ್ಲಿರುವ ಅಡೆತಡೆಗಳು ದೂರವಾಗಿ ನಮಗೆ ಆರೋಗ್ಯ, ಐಶ್ವರ್ಯ, ಶಾಂತಿ ಲಭಿಸುತ್ತದೆ. ಗಣೇಶನೆಂದರೆ ಜ್ಞಾನ, ಬುದ್ಧಿ, ಶಕ್ತಿಯ ಸಂಕೇತ. ನಮ್ಮ ಜೀವನದಲ್ಲಿರುವ ಅಡೆತಡೆಗಳು ದೂರ ಮಾಡಿ ಸಕಾರಾತ್ಮಕ ಶಕ್ತಿ ತುಂಬುವ ದೇವರು. ಸ್ವತಂತ್ರ ಪೂರ್ವದಲ್ಲಿ ಬಾಲ್ ಗಂಗಾಧರ್ ತಿಲಕ್ ಅವರು ತಮ್ಮ ಮನೆಯ ಒಳಗಿನಿಂದ ಗಣೇಶನನ್ನು ಹೊರಗೆ ತಂದು ಸಾರ್ವಜನಿಕ ಗಣೇಶೋತ್ಸವ ಆರಂಭಿಸಿದಾಗ ಅವರ ಉದ್ದೇಶ ಬರೀ ಹಬ್ಬ ಅಥವಾ ಆಚರಣೆಯಾಗಿರಲಿಲ್ಲ. ಅದು ಸಮಾಜವನ್ನು ಒಂದುಗೂಡಿಸುವ ಒಂದು ಶಕ್ತಿಯುತ ಆಯುಧವಾಗಿತ್ತು. ಇಂದು ಇಲ್ಲಿ ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯವರು ಇದೇ ಪರಂಪರೆಯನ್ನು ಮುಂದುವರಿಸುತ್ತಾ ಬಂದಿದ್ದಾರೆ. ಇದು ಕೇವಲ ಆಚರಣೆಯಲ್ಲ, ಧರ್ಮ ರಕ್ಷಣಾ ಕಾರ್ಯ. ಇದರಿಂದಾಗಿ ಏಕತೆ ಬಲಗೊಳ್ಳುತ್ತದೆ, ಕಲಾ ಸಂಸ್ಕೃತಿ ಪುನರ್ಜೀವನಗೊಳ್ಳುತ್ತದೆ ಹಾಗೂ ಧಾರ್ಮಿಕ ಮೌಲ್ಯಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೋಗಲು ಇದು ಸಹಕಾರಿಯಾಗಿದೆ. 40 ವರ್ಷ ಎನ್ನುವುದು ಸಣ್ಣ ವಿಷಯವಲ್ಲ. ಎಷ್ಟೋ ಜನರ ಎಷ್ಟೋ ತಿಂಗಳುಗಳ ನಿದ್ದೆ ಇಲ್ಲದ ಪರಿಶ್ರಮ ಬೇಕಾಗುತ್ತದೆ. ಯುವ ಜನರು ಇದರಲ್ಲಿ ಪಾಲ್ಗೊಳ್ಳುವುದು, ಇದರಿಂದ ಅವರು ಸಕಾರಾತ್ಮಕ ಮಾರ್ಗದೊಡೆ ಕೊಂಡೊಯ್ಯಲು ಇದು ಅತ್ಯಂತ ಸಹಕಾರಿಯಾಗುತ್ತದೆ. ನನಗೆ ಇದನ್ನೆಲ್ಲ ನೋಡುವಾಗ ಒಂದು ಕತೆ ನೆನಪಾಯಿತು. ಒಮ್ಮೆ ನಮ್ಮ ಕೈಯ ಬೆರಳುಗಳು ಜಗಳ ಮಾಡ್ತಾ ಇತ್ತಂತೆ, ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತ. ಹೆಬ್ಬೆರಳು ಹೇಳ್ತಂತೆ, ನಾನು ದಪ್ಪ ಹಾಗಾಗಿ ನಾನೇ ಶ್ರೇಷ್ಠ ಅಂತ. 2ನೇ ಬೆರಳು ಹೇಳಿತಂತೆ, ನಾನು ಎಲ್ಲರನ್ನು ತೋರಿಸುವುದು, ಅದರಿಂದ ನಾನಿಲ್ಲದಿದ್ದರೆ ನೀವೇ ಯಾರೂ ಶ್ರೇಷ್ಠರಲ್ಲ ಅಂತ. 3ನೇ ಬೆರಳು ಹೇಳ್ತಂತೆ, ನಾನು ಎಲ್ಲರಿಗಿಂತ ಉದ್ದ ಹಾಗಾಗಿ ನಾನೇ ಶ್ರೇಷ್ಠ ಅಂತ. 4ನೇ ಬೆರಳು ಹೇಳ್ತಂತೆ, ಪೂಜೆ ಮಾಡುವಾಗ ದರ್ಬೆಯನ್ನು ನನ್ನ 4ನೇ ಬೆರಳಿಗೆ ಹಾಕುವುದು ಹಾಗಾಗಿ ನಾನೇ ಶ್ರೇಷ್ಠ ಅಂತ. 5ನೇ ಬೆರಳು ಹೇಳಿತಂತೆ, ದೇವರಿಗೆ ಕೈ ಮುಗಿಯುವಾಗ ನಾನು ಮೊದಲಿಗೆ ಕಾಣುವುದು ಹಾಗಾಗಿ ನಾನೇ ಶ್ರೇಷ್ಠ ಅಂತ. ಈಗ ಏನಾಗ್ತಿದೆ ಅಂತ ಹೇಳಿದರೆ, ಕೆಲವು ಕಡೆ ಗಣೇಶೋತ್ಸವದಲ್ಲಿ ಹತ್ತಿರದ ಊರಿನವರು 30 ಫ್ಲೆಕ್ಸ್ ಹಾಕಿದರೆ ನಾವು 50 ಫ್ಲೆಕ್ಸ್ ಹಾಕಬೇಕು, ಅವರ ಉದ್ದ ಇಷ್ಟು ಇದ್ದರೆ ನಾವು ಅದಕ್ಕಿಂತ ಜಾಸ್ತಿ ಉದ್ದ ಆಗಬೇಕು. ಆಮೇಲೆ ನಿನ್ನೆ ನ್ಯೂಸಲ್ಲಿ ನಾನು ನೋಡ್ತಾ ಇದ್ದೆ, 12 ಲಕ್ಷದ ಅಮೆರಿಕನ್ ಡೈಮಂಡ್ನ ಗಣಪತಿ ಇದು ಅದರ ಬಗ್ಗೆ ನ್ಯೂಸ್. ಸೊ ಇಂಥ ಆಡಂಬರಗಳು ಮುಖ್ಯವಲ್ಲ, ಆದರೆ ಇದು ಯಾಕೆ ನಾವು ಮಾಡ್ತಾ ಇದ್ದೇವೆ ಅಂತ, ಇದರಿಂದಾಗಿ ಧಾರ್ಮಿಕ ಮೌಲ್ಯಗಳು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಹೋಗಬೇಕು ಹಾಗೂ ಬೇರೆ ಧರ್ಮದವರನ್ನು ಗೌರವಿಸಿ ನಮ್ಮ ಧರ್ಮ ಸಂರಕ್ಷಣೆಯನ್ನು ನಾವು ಮಾಡಬೇಕು. ಆಮೇಲೆ ಈ ಸಮಿತಿಯ ಯಶಸ್ಸಿನ ಹಿಂದೆ ಕೆ ಪೂಂಜಾರವರ ದೃಢ ಸಂಕಲ್ಪ, ಸೇವೆ ಅತ್ಯಧಿಕವಾಗಿದೆ. ಅವರು ತಮ್ಮ ಜೀವನವನ್ನು ಕಲೆಗೆ, ಸಂಸ್ಕೃತಿಗೆ, ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ದಾರೆ. ಹೀಗೆ ನಾವು ಅವರ ಸೇವಾ ಕಾರ್ಯಗಳನ್ನು ನೋಡಿಕೊಂಡು ಅದರಿಂದ ಪ್ರೇರಣೆಯನ್ನು ಪಡೆದುಕೊಳ್ಳಬೇಕು. ನಾವು ಹೇಗೆ ನಾಳೆ ಗಣೇಶನನ್ನು ವಿಸರ್ಜನೆ ಮಾಡುತ್ತೇವೋ ಹಾಗೆ ನಾವು ನಮ್ಮಲ್ಲಿರುವಂತಹ ಕಾಮ, ಕ್ರೋಧ, ಲೋಭ, ಮೋಹ, ಮದ ಮತ್ಸರಗಳೆಂಬ ಷಡ್ವೈರ್ಯಗಳನ್ನು ವಿಸರ್ಜನೆ ಮಾಡಬೇಕು. ಈ ಗಣೇಶೋತ್ಸವ ನಮ್ಮಲ್ಲಿ ಹೊಸ ಬೆಳಕು ನೀಡಿ ನಾವೆಲ್ಲರೂ ನಮಗೆಲ್ಲರಿಗೂ ಆರೋಗ್ಯ, ಐಶ್ವರ್ಯ, ಶಾಂತಿ ಲಭಿಸುವಂತಾಗಲಿ. ಗಣೇಶನ ಆಶೀರ್ವಾದದೊಂದಿಗೆ ನಾವೆಲ್ಲರೂ ಸಮಾಜ ಸೇವೆಯನ್ನು ಮಾಡುತ್ತಾ ರಾಷ್ಟ್ರ ನಿರ್ಮಾಣಕ್ಕೆ ಕೈ ಜೋಡಿಸೋಣ ಎಂದು ಹೇಳುತ್ತಾ, ನನಗೆ ಮಾತನಾಡಲು ಅವಕಾಶ ಕೊಟ್ಟ ಫರಂಗಿಪೇಟೆ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಅಧ್ಯಕ್ಷರಿಗೆ, ಎಲ್ಲ ಸದಸ್ಯರಿಗೆ, ಕೆ ಪೂಂಜಾರ